ನಮಸ್ಕಾರ ರೀ, ಹೆಂಗದಿರಿ? ಉತ್ತರ ಕರ್ನಾಟಕದಷ್ಟೇ ಅಲ್ಲ, ಇಡೀ ಕರ್ನಾಟಕದ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ತಗೊಂಡು ಮತ್ತೆ ಬಂದೀವಿ ಚಾ ಚೂಡ ಸುದ್ದಿ ನೋಡ ವಿಶೇಷ ಕಾರ್ಯಕ್ರಮದಾಗ. ನಾನು ಶ್ವೇತಾ. ಹಂಗಾದ್ರೆ ಇವತ್ತಿನ ಖಡಕ್ ಸುದ್ದಿ ನೋಡಂಬರ್ರೆ. ಧಾರವಾಡ PWD ಆಫೀಸ್ನಾಗ ಭಾರಿ ಗೋಲ್ಮಾಲ್. ನಡರಾತ್ರಿ 2ರ ತನಕ ಕೆಲಸ ಮಾಡಿ ಬಿಲ್ ಪಾಸ್, ಕ್ಯಾಮ್ರಾ ಕಂಡಿದ್ದೇ ತಡ ಓಡ್ ಹೋದ್ರ ಕಳ್ಳನ ಮಕ್ಕಳು. ಮಾಡೋದು ಮಾಡಿ ತಪ್ಪೆಲ್ಲ ಗಂಡನ ಮೇಲೆ ಹಾಕಿದ್ಲು. ಕಟ್ಕೊಂಡವನು ಬಿಟ್ಟು ಗೆಳಯನ್ ಜೊತೆ ಓಡ್ ಹೋದ್ಲು. ಸುಕುಮಾರಿ ಸುಬ್ಬಿ ಬೆಂಗಳೂರಿನಾಗ ಸಿಕ್ಕ ಬಿದ್ಲು. ಚಿಕ್ಕೋಡಿಯಾಗ ಹಾಡ್ ಹಗಲೇ ಢಮ್ ಢಮ್ ಢಮ್. ಸಾಕ್ಷಿ ಹೇಳಕ್ ಹೊಂಟೋರ್ ಮೇಲೆ ಫೈರಿಂಗ್, 5 ಮಂದಿಗೆ ಪೆಟ್ಟು. ರಂಗೋಲಿ ತುಳಿದಿದ್ದಕ್ಕ ನಡೀತು ರಂಪಾಟ. ಗಂಡಗ್ ಬಡದಿದ್ದಕ್ಕ ಮನಸ್ಸಿಗೆ ಹಚ್ಕೊಂಡ್ಲು ಹೆಂಡತಿ, ವಿಷ ಕುಡಿದು ಸತ್ತ ಹೋದ್ಲು. ಧಾರವಾಡ ಜಿಲ್ಲಾದ ಅಧಿಕಾರಿ ಮಂದಿಗೆ ಬಾರ್ ಯಾವ್ದು ಆಫೀಸ್ ಯಾವ್ದಂತ ಗೊತ್ತಿಲ್ಲ ಅಂತ ಕಾಣ್ತೈತೆ. ಆಫೀಸ್ನಾಗಿ ಮಂದಿ ಎಣ್ಣೆ ಹೊಡ್ಕೊಂಡು ಮಸ್ತ್ ಮಜಾ ಮಾಡ್ಕೊಂತ ಗೋಲ್ಮಾಲ್ ಬಿಲ್ಗಳಿಗೆ ಸಹಿ ಹಾಕಕ್ ಬ್ಯುಸಿ ಆಗ್ಬಿಟ್ಟಿದ್ರು. ಎಂದೂ ಕೆಲಸ ಮಾಡ್ಲಾರ್ದಿ ಅಧಿಕಾರಿ ಮಂದಿ ಮಾರ್ಚ್ ಮುಗೀತಿದ್ದಂಗ ಪೇಪರ್ ಬಿಲ್ ರೆಡಿ ಮಾಡ್ಕೊಂಡ್ರು. ನಮ್ ಕ್ಯಾಮ್ರಾ ಕಂಡಿದ್ದೇ ತಡ ಎದ್ನೋ ಬಿದ್ನೋ ಅಂತ ಓಡ್ ಹೋಗತ್ತಿದ್ರು. ಸರ್ಕಾರಿ ಕಚೇರಿ ಟೈಮ್ ಅಂದ್ರ ಬೆಳಿಗ್ಗೆ ಚಾಲುವಾಗಿ ಸಂಜೆ ಮುಗಿತೈತಿ. ಆದ್ರ ಈ ನಮ್ ಧಾರವಾಡ ಸರ್ಕಾರಿ ಕಚೇರಿಗಳಿಗೆ ಮಾರ್ಚ್ ತಿಂಗಳನಾಗ ಹಗಲ ರಾತ್ರಿ ಅಂದ ಕೆಲಸ ಮಾಡಕತ್ತಾರ. ಯಾಕಂದ್ರ ಮಾರ್ಚ್ ಮುಗಿಯೋದ್ರೊಳಗ ಎಲ್ಲಾ ಕಾಮಗಾರಿಗಳ ಬಿಲ್ ಲೆಕ್ಕ ಕೊಡಬೇಕು. ಹಿಂಗಾಗಿ ಇಲ್ಲಿನ ಅಧಿಕಾರಿ ಮಂದಿಗ ರಾತ್ರಿ ಹಗಲ ಅಂದ ಗೋಲ್ಮಾಲ್ ಬಿಲ್ ತಯಾರು ಮಾಡಕ ಟೈಮ ಸಾಲವಲ್ದು ಪಾಪ. ಮೊನ್ನಷ್ಟ ಬೀದರ್ ಲೋಕೋಪಯೋಗಿ, ಒಳನಾಡು ಮತ್ತು ಬಂದರು ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿ ಭಾನುವಾರ ದಿನ ರಾತ್ರಿ 12:30 ಮಟ್ಟ ತಮ್ಮ ಆಫೀಸ್ನ್ಯಾಗ ಒಂದಷ್ಟು ಮಂದಿ ಗುತ್ತಿಗೆದಾರರ ಜೊತೆ ಸೇರ್ಕೊಂಡು ಫೈಲ್ ವಿಲೇವಾರಿ ಮಾಡಿ ಸಿಕ್ಕ ಬಿದ್ದಿದ್ರ. ಈಗ ಧಾರವಾಡದಾಗ PWD ಮಂದಿ ನಡರಾತ್ರಿ ತನಕ ಕೆಲಸ ಮಾಡಿ ಸಿಕ್ಕಿಬಿದ್ದಾರೆ. ಇದು PWD ಕಚೇರಿ. ಇಲ್ಲಿ ನಡರಾತ್ರಿ 2 ಗಂಟೆ ಮಠ ಅಧಿಕಾರಿ ಮಂದಿ ಕೆಲಸ ಮಾಡಕ್ ಹತ್ತಿದ್ರು. ಇಷ್ಟೊತ್ತಿಗೆ ಏನ್ರಪ್ಪ ಕೆಲಸ ಅಂತ ನಮ್ ಸುವರ್ಣ ನ್ಯೂಸ್ ತಂಡ ಹೋಗಿದ್ದ ತಡ ನೋಡ್ರಿ. ನಕಲಿ ಬಿಲ್ ಸಹಿ ಮಾಡ್ಸಕ್ ಬಂದಿದ್ ಕಾಂಟ್ರಾಕ್ಟರ್ಗಳು ಮಸ್ತ್ ಎಣ್ಣಿ ಹೊಡೆದು ಟೈಟ್ ಆಗಿದ್ರು. ಹತ್ತಾಗಿತ್ತಾಗ ಓಡಾಡ್ತಾ ಕತ್ತಲ್ ಕೋಣಿಯೊಳಗೆ ಹೋಗ್ಬಿಟ್ರು. ಇನ್ನ ನಕಲಿ ಬಿಲ್ ತಯಾರು ಮಾಡಕ್ ಹತ್ತಿದ್ದ PWD ಅಧಿಕಾರಿಗಳು ಕಂಪ್ಯೂಟರ್ ಬಂದ್ ಮಾಡಿ ಕ್ಯಾಮ್ರಾ ಕಣ್ಣಿಗೆ ಕಾಣದಂಗ ಮುಖ ಮುಚ್ಕೊಳಕ್ ಹತ್ತಿದ್ರು. ಇನ್ನ ಆಫೀಸ್ ಲೈಟ್ ತೆಗೆದ್ಬಿಟ್ರು. ಯಾಕ್ರಪ್ಪ ಇಷ್ಟೊತ್ತಿಗೆ ಏನ್ ಕೆಲಸ ಮಾಡ್ಲಿಕ್ಕೆ ಹತ್ತೀರಿ ಅಂದ್ರೆ ಬಿಲ್ ತಯಾರು ಮಾಡಕ್ ಹತ್ತೀವಿ ಅಂತಾರ. ಆದ್ರ ನಡರಾತ್ರಿಕ ಕಾಂಟ್ರಾಕ್ಟರ್ಗಳು ಯಾಕೆ ಬಂದಿದ್ರು, ಅವ್ರಿಗೇನ್ ಕೆಲಸ ಅಂತ ಕೇಳಿದ್ರೆ ಓಡ್ ಹೋಗ್ತಾರ ನೋಡ್ರಿ ಅಧಿಕಾರಿಗಳು. ಈ PWD ಕಚೇರಿ ಕಥೆ ಹಿಂಗಾದ್ರೆ ಜಲಮಂಡಳಿಯೊಳಗ ಸಿಬ್ಬಂದಿ ಕೆಲಸ ಮಾಡೋ ಸ್ಟೈಲ್ ಬ್ಯಾರ ರೀತಿನೇ ಅದ. ಕೈಯಾಗ ಎಣ್ಣೆ ಬಾಟ್ಲು, ತಿನ್ನಾಕ ಭರ್ಜರಿ ಮಾಂಸದೂಟ ಇಟ್ಕೊಂಡು ಕೆಲಸ ಮಾಡ್ತಿದ್ರು. ಏನ್ರಿ ನೀವು ಕೆಲಸ ಮಾಡೋದು ಇದಾ ಏನಂತ ಕೇಳಿದ್ರ ನಮ್ದು ತಪ್ಪಾಗೈತಿ ಅಂತ ಕಾಲಿಗೆ ಬೀಳಕ್ ಬಂದ್ರು. ದಯಮಾಡಿ ಮತ್ತೆ ಉದ್ದ ಕಾಲ ಆಮೇಲೆ ಭರವಸೆ ಇದೆಯಲ್ಲ ಮಾಡಿ ಆರಾಮಾಗಿ ಜಲಮಂಡಳಿ ಎಂಜಿನಿಯರ್ ಸೆಕ್ಷನ್ದಾಗ ಸುವರ್ಣ ನ್ಯೂಸ್ ಕ್ಯಾಮರಾ ಬರಾಕ್ ಹತ್ತೈತಿ ಅನ್ನೋದ ತಡ ಕಂಪ್ಯೂಟರ್ ಬಿಟ್ಟು ಓಡಿ ಹೋಗಿದ್ರು. ಹಿಂಗ ವರ್ಷ ಪೂರ್ತಿ ಮಜಾ ಮಾಡಿ ಕೋಟಿ ಕೋಟಿ ರೊಕ್ಕ ಹೊಡಿಯಕ ಹಿಂಗೆಲ್ಲ ರಾತ್ರಿ ಇಡೀ ಕೊಟ್ಟಿ ಬೆಲ್ ತಯಾರು ಮಾಡ್ತಾರ. ಹಿಂಗ ಮಾಡೋ ಅಧಿಕಾರಿಗಳಿಗೆ ಸರ್ಕಾರನ ಉತ್ತರ ಕೊಡಬೇಕು. ಕ್ಯಾಮರಾಮನ್ ಗುರುರಾಜ್ ಕೂಡ, ಅಮರೇಶ್ ರಾಠೋಡ, ಸುವರ್ಣ ನ್ಯೂಸ್ 24/7 ಧಾರವಾಡ.
ದಾವಣಗೆರೆ ಜಿಲ್ಲಾ ಹರಿಹರದಾಗ ಒಬ್ಬ ಹೆಣ್ಮಗಳು ಲಗ್ನ ಆಗಿ ಒಂದೇ ತಿಂಗಳದಾಗ ಗಂಡನ ಮನೆಯಿಂದ ಮಾಯ ಆಗಿದ್ಲು. ಗಂಡ ಫಸ್ಟ್ ನೈಟ್ ಕಿರಿಕ್ ಮಾಡಿದ್ದ, ವರದಕ್ಷಿಣೆ ತೊಂಬಾ ಅಂತ ತ್ರಾಸ್ ಕೊಡ್ತಿದ್ದ ಅನ್ನೋ ಸುದ್ದಿ ಇತ್ತು. ಗಂಡನ ಮನೆಯವ್ರ ಮೇಲೆ ತವ್ರ ಮನೆಯವರು ಕಂಪ್ಲೇಂಟ್ನೂ ಕೊಟ್ಟಿದ್ರು. ಪೊಲೀಸರು ಕೇಸ್ ಹಾಕೊಂಡು ನಾಪತ್ತಾಗಿರೋ ಹೆಣ್ಮಗಳನ್ನ ಪತಾ ಹಚ್ಚಾರ. ಹಂಗಾದ್ರ ಆಕಿ ಎಲ್ಲಿದ್ಲು, ಹೆಂಗ್ ಸಿಕ್ಲಂತ ನೀವೇ ನೋಡ್ರಿ. 1 2 3 4 Bakra Bakra feel the rhythm screw your mind check the baby come on Bakra Bakra Adorani 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 ಇವಳ ನೋಡ್ರಿ ಆ ಹೆಣ್ಮಗಳು ಉಷಾಬಾಯಿ ತವ್ರ ಮನೆಯವರು ಕಂಪ್ಲೇಂಟ್ ಕೊಟ್ಟಂಗ ಪೊಲೀಸರು ರಮೇಶನ್ನ ಅರೆಸ್ಟ್ ಮಾಡಿದ್ರು. ಆಮೇಲೆ ಪೊಲೀಸರು ಉಷಾಬಾಯಿ ಮೊಬೈಲ್ ಕಾಲ್ ಲಿಸ್ಟ್ ತೆಗೆದು ನೋಡಿದ್ರೆ ಬ್ಯಾರೆ ವಿಷಯ ಬೆಳಕಿಗೆ ಬಂದಿತ್ತು. ಅದ್ರ ಜಾಡ್ ಹಿಡಿದು ತನಿಖೆ ಮಾಡಿ ಉಷಾಬಾಯಿ ಬೆಂಗಳೂರಾಗಿ ಇರುವುದನ್ನ ಪೊಲೀಸರು ಪತ್ತೆ ಹಚ್ಚಿದ್ರು. ಉಷಾಬಾಯಿ ತನ್ನ ಲವ್ವರ್ ಅಶ್ರಫ್ನ ಕೂಡ ರಾತ್ರೋರಾತ್ರಿ ಮನಿ ಬಿಟ್ಟು ಪರಾರಿಯಾಗಿದ್ಲು. ಅವ್ರನ್ನ ಅರೆಸ್ಟ್ ಮಾಡಿ ಹರಿಹರ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ರು. ಯಾಕೋ ಅಶ್ರಫ ನಿಮ್ ಕಥೆ ಏನು ಅಂತ ಕೇಳಿದ್ರ ಇವನು ರೀಲ್ ಸುತ್ತಾಕ ಶುರು ಮಾಡ್ತಾನೆ ನೋಡ್ರಿ. ಮದುವೆ ಆಗಿದ್ಮೇಲೆ ಒಂದ್ಸತಿ ಫೋನ್ ಮಾಡಿದ್ರು, ಭಾಳ ಇದು ಆಗ್ತಾ ಇದೆ, ಹೊಡಿತಿದ್ದಾನೆ ಹಿಂಗೆ ಅಂತ. ಅದೆಲ್ಲ ನಮ್ಮ ಹತ್ರ ಕೇಳತ್ತೇಮ್ಮ, ನಿಮ್ಮ ಮನೆ ಹತ್ರ ಹೇಳಬೇಕು ಅಂತ ಹೇಳಿದೆ. ಮನೆಗೆ ಹೇಳಿದ್ರಿ ನಾಟಕ ಮಾಡ್ತಾಳೆ ಹಿಂಗೆ ಅಂತ ಇದು ಮಾಡತ್ತಾಳೆ, ನಾನು ಸಹಾಯಗತ್ತೀನಿ ಹಿಂಗೆ ಅಂತ ಹೇಳಿದೆ. ಇಲ್ಲ ನೆಕ್ಸ್ಟ್ ಮತ್ತೊಂದು ಸತಿ ಕಾಲ್ ಮಾಡಿದ್ಲು, ಅವಾಗಲೇ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ನಾನು ಸಹಾಯಗತ್ತೀನಿ ಹಿಂಗೆ ಅಂತ ಹೇಳಿ. ಅಲೆಲೆಲೆಲೆಲೆಲೆಲೆ ಭಾಳ ದೊಡ್ಡ ಮನಸ್ಸು ಬಿಡಪ್ಪ ನಿಂದು. ಉಷಾಬಾಯಿಗೆ ಗಂಡ ಕಾಟ ಕೊಡ್ತಿದ್ನಂತ, ಈಕಿ ಸಾಯ್ತೇನಿ ಅಂದ್ಲಂತ, ಇವ ಕರ್ಕೊಂಡು ಹೋಗಿದ್ನಂತ. ಒಳ್ಳೆ ಸಿನಿಮಾ ಸ್ಟೋರಿ ಹಂಗ ರೀಲ್ ಬಿಡ್ತೀಯಲ್ಲೋ. ಆದ್ರ ರಿಯಲ್ ಸ್ಟೋರಿ ಏನ್ ಗೊತ್ತನ್ರಿ, ಉಷಾಬಾಯಿ ನರ್ಸಿಂಗ್ ಓದುವಾಗ ಅಶ್ರಫ್ನ ಪರಿಚಯ ಆಗಿತ್ತಂತ. ಇಬ್ಬರದು ಲವ್ವಿ ಡವ್ವಿ ನಡೆದಿತ್ತಂತ. ಆದ್ರ ಉಷಾಬಾಯಿ ಮನ್ಯಾಗ ಲಘುನ ರಮೇಶನು ಕೂಡ ಲಗ್ನ ಮಾಡಿದ್ರು. ಗಂಡನು ಕೂಡ ಸರಿಯಾಗಿ ಸಂಸಾರ ಮಾಡಲಾರ್ದ ಉಷಾಬಾಯಿ ಲವ್ವರ್ ಅಶ್ರಫ್ನ ಕೂಡ ಓಡಿ ಹೋಗಿದ್ಲು. ಇವನು ಉಷಾಬಾಯಿನ ಕರ್ಕೊಂಡು ಹೋಗಿ ಬೆಂಗಳೂರಾಗ ತನ್ನ ಸಂಬಂಧಿ ಆಗಿರೋ ಅಜೀಮ್ ಮನ್ಯಾಗ ಬಿಟ್ಟು ಬಂದಿದ್ನಂತ. ಆ ಹುಡುಗಿಗೆ ಮ್ಯಾರೇಜ್ ಆಗಿರೋ ಮಾತು ನಮ್ಗೆ ಗೊತ್ತಿಲ್ಲ. ಮ್ಯಾರೇಜ್ ಆಗಿದೆ, ಬಟ್ ಯಾರ ಜೊತೆಯಲ್ಲಿ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಕರ್ಕೊಂಡ್ಬಂದ್ರೆ ಮ್ಯಾರೇಜ್ ಜೊತೆಯಲ್ಲಿ ಆಗಿದೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡು ಮನೇಲಿ ಇಟ್ಕೊಂಡಿದ್ವಿ ಅಷ್ಟು. ಸರಿ ಬಿಡ್ರಿ ಸರ, ಇನ್ನ ಮಾಡುವುದೆಲ್ಲ ಮಾಡಿ ಉಷಾಬಾಯಿ ಹೈರಾಣ ಆಗ್ಯಾಳ. ನಾ ಮನಿ ಬಿಟ್ಟು ಹೋಗಾಕ ನನ್ನ ಗಂಡ ರಮೇಶ್ನ ಕಾರಣ, ಅದಕ್ಕಿಂತ ಹೆಚ್ಚಿಗೆ ಏನು ಕೇಳಬೇಡ್ರಿ ಅಂತಾಳ. ಎಲ್ಲ ನನ್ನ ಯಾರು ಕಾರಣ ಇಲ್ಲ, ನಾನು ಮನೆ ಬಿಟ್ಟು ಹೋಗೋದಕ್ಕೆ ನಮ್ಮ ಹಸ್ಬೆಂಡೇ ಕಾರಣ. ಮತ್ತೇನು ಕೇಳ್ಬೇಡ್ರಿ ಪ್ಲೀಸ್ ಸರ್, ನಂಗೆ ಅರ್ಥ ಮಾಡ್ಕೊಳ್ಳಿ. ಲೀವ್ ಮೀ ಅಲೋನ್. ಆಗಿರ್ಬೇಕು ಬಿಡ್ರಿ. ಪಾಪ ನಿಮ್ಮನ್ನ ನೋಡಿದ್ರ ಅದೆಷ್ಟು ತ್ರಾಸ ಪಟ್ಟಿರಿ ಅನ್ನೋದು ಗೊತ್ತಾಕೇತಿ. ಸದ್ಯ ಉಷಾಬಾಯಿ ಗಂಡ ರಮೇಶ ನಂದೇನು ತಪ್ಪಿಲ್ಲ, ನನಗ ನ್ಯಾಯ ಬೇಕು ಅಂತಾನ. ಈಗ ನಾನು 5 ಜನ ಇಲ್ಲಿ ಸೊಲ್ಯೂಷನ್ ಸ್ಟೇಷನಲ್ಲಿ ಅವು ನಾನು ತಪ್ಪು ಮಾಡ್ದೇನೆ. ಕಣ್ಣ ಹೇಳ್ಬಾರದು, ಅವನು ಕುಸು ಬಗೆಸ್ಬೇಕು. ಅದು ಈ ರೀತಿ ಬಿಟ್ಟು ಓಡಿ ಹೋಗಿ ನಮಗೆ ಅಂಶ ಕೊಟ್ಟು ನಮ್ಮ ಮನೆಯವರೆಲ್ಲ ಎಲ್ಲ ಯಾರು ಗೊತ್ತು, ನಮ್ಮ ಮಾನವರಿಗೆ ಗೊತ್ತಾನೆ. ಒಟ್ನ್ಯಾಗ ಕೊಟ್ಟೆನ್ನು ತವ್ರ ಮನಿಗೂ ಗಂಡನ ಮನಿಗೂ ಹೆಸರು ತರಬೇಕು ಅಂತಾರ. ಆದ್ರ ಇಂಥ ಹೆಣ್ಮಕ್ಳಿದ್ರ ಎಲ್ಲಾರ ಮರ್ಯಾದಿನೂ ಕಳೆದು ಬಿಡ್ತಾರ ನೋಡ್ರಿ. ಉಷಾಬಾಯಿ ಶಾಣೇಕಾಗಿದ್ರ ಈಗ ಮಾಡಿರೋ ಕೆಲಸ ಲಗ್ನಕ್ಕಿಂತ ಮೊದ್ಲ ಮಾಡ್ಬೇಕಿತ್ತು. ಅಂದ್ರ ಪ್ರಜ್ಞಾವಂತರಾದ್ರು ಬೆಂಬಲ ಕೊಟ್ಟು ಇವರಿಬ್ಬರಿಗೂ ಲಗ್ನ ಮಾಡ್ತಿದ್ರು. ಆದ್ರ ಪ್ರೀತಿಯೊಳಗ ಮೈ ಮರ್ತು ಲಗ್ನ ಆದ್ಮೇಲೆ ಮಾಡಬಾರದ್ದು ಮಾಡಿದ್ರಿಂದ ಆಗಬಾರದ್ದು ಆಗೇತ್ ನೋಡ್ರಿ. ಕ್ಯಾಮ್ರಾಮನ್ ಕಿರಣ್ ಕೂಡ, ರಾಜಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24x7 ದಾವಣಗೆರೆ. ಪ್ರತಿಭಟನೆ ಮಾಡಾಕ 10 ರೀತಿ ಅದಾವ ನೋಡ್ರಿ. ರೊಟ್ಟಿ ಅನ್ನ ಬಿಟ್ಟು ಉಪವಾಸದ ಪ್ರತಿಭಟನೆ ಮಾಡೋದು, ರಾತ್ರಿಡೀ ಧರಣಿ ನಡೆಸೋದು ಎಲ್ಲರಿಗೂ ಗೊತ್ತೈತಿ. ಆದ್ರೆ ಟೈಟ್ ಪ್ರತಿಭಟನೆ ನಿಮಗ್ ಗೊತ್ತಾ? ಅದೇ ರೀ ಕಂಠ ಮಠ ಕುಡಿದು ಪ್ರತಿಭಟನೆ ನಡೆಸೋದು, ಅದು ಸಮಾವೇಶದ ಹೆಸರಿನಾಗ. ಹುಬ್ಬಳ್ಳಿಯಾಗ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಮಾವೇಶದಾಗ ಆಗಿದ್ದು ಅದೇ. ನೌಕರರು ಎಂಡಿ ಹೊಡೆದು ಗದ್ಲ ಎಬ್ಸಿದ್ರು. ಗೋಕುಲ್ ರೋಡ್ನಾಗಿರೋ ಶರ್ಮಾ ಭವನದಾಗ ನಡೆದ ಸಮಾವೇಶದಾಗ 6 ವಿಭಾಗಗಳ ನೌಕರರು ಬಂದಿದ್ರು. ಕುಡಿದು ಮತ್ತನಾಗಿದ್ದ ನೌಕರರೆಲ್ಲ ಹುಬ್ಬಳ್ಳಿ ಗೋಕುಲ ರೋಡ್ ಬಂದ್ ಮಾಡಕ್ ಟ್ರೈ ಮಾಡಿ ಪೊಲೀಸರ ಜೋಡಿ ಜಗಳ ಮಾಡ್ಕೊಂಡ್ರು. ಅಷ್ಟಕ್ಕೆ ಸುಮ್ಮ ಆಗ್ಲಿಲ್ಲ. ಸಾರಿಗೆ ಮಂತ್ರಿ ಆರ್ ಅಶೋಕ್ ಅವರನ್ನ ಬಾಯಿಗೆ ಬಂದಂಗ ಬೈದ್ರು.
ಕೆಲಸ ಇದ್ರೆ ಮುಗಿಸಿಲ್ಲ, ಇದು ಕೆಲಸ ಮಾಡಲಿಲ್ಲ ಅಂದ್ರೆ ಅವು ನಮ್ಮ ಕಾಲ್ಮೇಲೆ ಮೆಟ್ಲೆ ಬಿಡ್ತೇವೆ. ನಾವು ಅವು ಎಲ್ಲಿ ಸಿಕ್ಕರ ನಾವು ಮೆಟ್ಲೆ ಬಿಡ್ತೇವೆ. ಅವನ ನಮ್ಮ ಕೆಲಸ ಇದನ್ನು ಪರ್ಫೆಕ್ಟ್ ಮಾಡಿ ಕೊಡುದಿಲ್ಲ ಅಂದ್ರೆ ಅವನು ಸರ್ಕಾರದಿಂದ ಇಳಿಸ್ತೇವೆ ನಾವು. ಈ ನಮಗೆ ಏನೈತಿ, ನಮಗೆ ಇದು ಎಷ್ಟು ಕೊಡೋದಿಲ್ಲ, ನಮಗೆ ನಮ್ಮ ಬೇಡಿಕೆ ನಮ್ಗೆ ಏರ್ಸ್ಬೇಕು. ನಾವು ಪೇಮೆಂಟ್ 52% ಏನೈತಿಲ್ಲ ಅದು ಕೊಡ್ಬೇಕು. ಅದು ಕೊಡಲಿಲ್ಲ ಅಂದ್ರೆ ಅವ್ನ ಗಾಡಿ ಹಾಕಿ ನಾವು ಕೊಲ್ತೇವೆ. ಅವ್ನು ಎಲ್ಲಿ ಇದ್ರು ನಾವು ಬಿಡಂಗಿಲ್ಲ. ನಾವು ಅವನ ಸಲ ನಾವು 24 ತಾಸು ಆದ್ರೆ ನಾವು ದುಡಿತೇವೆ, ಮಾಡ್ತೇವೆ. ಆದ್ರೆ ನಾವು ಸಿಕ್ಕರೆ ಓಡಾಡಿದ್ರೆ ಅವ್ನು ಬೂಟ್ಲೆ ಮೆಟ್ಲೆ ಬಿಡ್ತಾರೆ ಸರ್. ಬೆಳಗಾವಿ ಜಿಲ್ಲಾ ರಾಯಭಾಗ್ ತಾಲೂಕಿನ ಬೆಂಡವಾಡೆ ಸಮೀಪ 25 ಮಂದಿ ಮೇಲೆ ಗುಂಡ್ ಹಾರ್ಸಾರ. ಪೊಲೀಸರಿಗೆ ಹೊಡೆದಿದ್ದ ಪ್ರಕರಣ ಸಂಬಂಧ ಸಾಕ್ಷಿ ಹೇಳಕ್ ಹೊಂಟಿದ್ದ ಹಿಟ್ನಾಳ ಗ್ರಾಮದ ಮಂದಿ ಮ್ಯಾಗ ಯದ್ವಾ ತದ್ವಾ ಗುಂಡ್ ಹಾರ್ಸಾರ. ಕಳೆದ 2009ರಾಗ ರಾಯಭಾಗ್ ತಾಲೂಕಿನ ಹಿಟ್ನಾಳ ಗ್ರಾಮದಾಗ ಪೊಲೀಸರ ಮೇಲೆ ಹಲ್ಲೆ ನಡೆದಿತ್ತು. ಈ ಸಂಬಂಧ ಹಿಟ್ನಾಳ ಗ್ರಾಮದವ್ರನ್ನ ಸಾಕ್ಷಿದಾರರಂತ ಗುರುತು ಮಾಡಿದ್ರು. ಅದಕ್ಕೆ ಚಿಕ್ಕೋಡಿ ಕೋರ್ಟಿಗೆ ಸಾಕ್ಷಿ ಹೇಳಕ್ಕ ಸದಾಶಿವ ಡಾಂಗೆ ಕುಟುಂಬದ ಸದಸ್ಯರು ಸೇರಿ ಸುಮಾರು 25 ಮಂದಿ ಬೊಲೆರೋದಾಗ ಹೊಂಟಿದ್ರು. ವಿಷಯ ಗೊತ್ತಾಗಿ ವಿರೋಧಿ ಗುಂಪಿನ ಮುತ್ನಾಳೆ ಕುಟುಂಬಕ್ಕೆ ಸೇರಿದ ಸುಮಾರು 10 ಮಂದಿ ಬೊಲೆರೋಕ್ ಅಡ್ಡ ಹಾಕಿ ಮನಸ್ಸಿಗೆ ಬಂದಂಗೆ ಗುಂಡ್ ಹೊಡೆದಾರ. ಗುಂಡಿನ ದಾಳ್ಯಾಗ 5 ಮಂದಿಗೆ ಪೆಟ್ಟಾಗ್ಯಾವ. ಸದಾಶಿವ ಡಾಂಗೆ, ಸುಮಿತ್ರಾ, ಸುಮಕ್ಕ ಅವ್ರನ್ನ ದವಾಖಾನಿಗೆ ಸೇರ್ಸ್ಯಾರ. ಗುಂಡಿನ ದಾಳಿಗೆ ಬೊಲೆರೋ ಫುಲ್ ಜಖಮ್ ಆಗೈತೆ. ಸುದ್ದಿ ಗೊತ್ತಾಗಿ SP ಸಂದೀಪ್ ಪಾಟೀಲ್ ಸ್ಥಳಕ್ಕೆ ಬಂದು ಪರಿಸ್ಥಿತಿ ತಿಳ್ಕೊಂಡ್ರು. ಗುಂಡಿನ ದಾಳಿ ಸಂಬಂಧ ಕೇಸ್ ಹಾಕಿ ಆರೋಪಿಗಳನ್ನ ಅರೆಸ್ಟ್ ಮಾಡ್ತೀವಂತ ಹೇಳಿದ್ರು. ಕಿತ್ನಾಳ್ ಹಳ್ಳಿ ಹತ್ರ ಒಂದು ಫೈರಿಂಗ್ ಇನ್ಸಿಡೆಂಟ್ ನಡೆದಿದೆ. ಸೊ ವಿಷಯ ತಿಳಿದ ತಕ್ಷಣ ಎಲ್ಲ ಪೊಲೀಸರು ಘಟನೆ ಸ್ಥಳಕ್ಕೆ ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ನೋಡಿದಾಗ ಈ ಒಂದು ಘಟನೆಯಲ್ಲಿ ಇತ್ನಾಳ್ ಹಳ್ಳಿಯಲ್ಲಿದ್ದಂಥ ಸದಾಶಿವ ಡಾಂಗೆ ಮತ್ತಿನ್ನಿತರರು ಒಂದು ಕೇಸಲ್ಲಿ ಚಿಕ್ಕೋಡಿ ನ್ಯಾಯಾಲಯಕ್ಕೆ ಹೋಗಿ ಎವಿಡೆನ್ಸ್ ಕೊಡೋಕ್ಕೇನು ಇತ್ನಾಳಿಂದ ಚಿಕ್ಕೋಡಿ ಕಡೆ ಹೋಗ್ತಾಯಿದ್ರು. ಆ ಸಮಯದಲ್ಲಿ ಅವ್ರನ್ನ ಅಡ್ಡ ಹಾಕಿ